ಹಲೋ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಇವತ್ತಿನ ದಿನ ನಾವು 2 ಮೇ ಗುರುವಾರ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿನಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟಮ್ ಹೇಗಿರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಗೆ ನಾವು ಗ್ಯಾಪ್ ಅಪ್ ಓಪನಿಂಗ್ ಹಾಗೂ ಅಪ್ಮೂವ್ನ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನಿಫ್ಟಿಯ ಮೊದಲನೇ ಟಾರ್ಗೆಟ್ 22,775 ರೀಸೆಂಟ್ ಲೈಫ್ ಟೈಮ್ ಇದೆ. ಅಲ್ಲಿವರೆಗೆ ನಾವು ನಿಫ್ಟಿ ಮೂವ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನಿಫ್ಟಿ ತನ್ನ ರೀಸೆಂಟ್ ಲೈಫ್ ಟೈಮ್ ಐನ ಅರೌಂಡ್ 2 o'clock ಟಚ್ ಮಾಡಿ ಹೊಸ ಲೈಫ್ ಟೈಮ್ ಐ ಮಾಡಿದ್ದು 22,783. ಸೊ ಇಲ್ಲಿಗೆ ಬಂದ್ಮೇಲೆ ಈ ಸಮಯದಲ್ಲಿ ನೀವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ ಆಪ್ಷನ್ ಚೈನ್ ಓವರ್ ಸೋಲ್ಡ್ ಆಗಿತ್ತು. ಬ್ಯಾಂಕ್ ನಿಫ್ಟಿ ಕೂಡ ಸೈಕಾಲಜಿಕಲ್ ಲೆವೆಲ್ 50,000 ಹತ್ರ ಬಂದಿತ್ತು. ಹಾಗೂ ಫೈನಾನ್ಸ್ ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ ಫೈನಾನ್ಸ್ ನಿಫ್ಟಿ ಕೂಡ 23,000 ಸೈಕಾಲಜಿಕಲ್ ಲೆವೆಲ್ ಹತ್ರ ಅರೌಂಡ್ 215-230 ಸಮಯದಲ್ಲಿ ಬಂದಿದ್ವು. ಹಾಗೂ ನಾವು ಈ ಸಮಯದಲ್ಲಿ ಪುಟ್ ಪೊಸಿಷನ್ಸ್ ನ 0 ಕಾಲ್ ಫೈನಾನ್ಸ್ ನಿಫ್ಟಿನಲ್ಲಿ ತಗೊಂಡಿದ್ವಿ. ಏತಕ್ಕಂತಂದ್ರೆ ಇಲ್ಲಿ ಕಳೆದ 2 ದಿನದಿಂದ ಬಂದ ಅಪ್ಮೂವ್ ಅಲ್ಲಿ ಯಾರಾದ್ರೂ ಲೋವರ್ ಲೆವೆಲ್ 10 ಡೇ ಮೂವಿಂಗ್ ಆವರೇಜ್ ಇಂದ ಪೊಸಿಷನ್ ತಗೊಂಡಿದ್ರೆ ಬುಧವಾರ ದಿನ ಹಾಲಿಡೇ ಇರೋ ಕಾರಣ ಈ ಲೆವೆಲ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅಟ್ಲೀಸ್ಟ್ ನಿಫ್ಟಿನಲ್ಲಿ 100 ಪಾಯಿಂಟ್ಸ್, ಬ್ಯಾಂಕ್ ನಿಫ್ಟಿನಲ್ಲಿ 300-400 ಪಾಯಿಂಟ್ಸ್. ಆದ್ರೆ ಇಲ್ಲಿ ಬಂದಿರೋ ಪ್ರಾಫಿಟ್ ಬುಕಿಂಗ್ ನಿಫ್ಟಿನ 22,600 ಕೆಳಗಡೆ ತಗೊಂಡ್ ಬಂತು. ಹಾಗೂ ಬ್ಯಾಂಕ್ ನಿಫ್ಟಿನ 49,500 ಕೆಳಗಡೆ ತಗೊಂಡ್ ಬಂದು ಎಂಡ್ ಆಫ್ ದ ಡೇ ನಿಫ್ಟಿ 22,604 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಹಾಗೂ ಬ್ಯಾಂಕ್ ನಿಫ್ಟಿ 49,396 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಕ್ಲೋಸಿಂಗ್ ನಂತರ US ಮಾರ್ಕೆಟ್ ಅಲ್ಲಿ US ನ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ ಸಮಯದಲ್ಲಿ 38,400 ಹತ್ರ ಇದ್ದಿದ್ದು, ಅಲ್ಲಿಂದ ಇನ್ನಷ್ಟು ಕರೆಕ್ಷನ್ ಬಂದು 37,953 ಹತ್ರ ಅರೌಂಡ್ 500 ಪಾಯಿಂಟ್ಸ್ ಕರೆಕ್ಷನ್ ನ US ನ ಡೌ ಜೋನ್ಸ್ ಫ್ಯೂಚರ್ಸ್ ತೋರಿಸಿದೆ. ಇದನ್ನ ಫಾಲೋ ಮಾಡಿ ನಿಫ್ಟಿ ಫ್ಯೂಚರ್ ಅಂತಾನೆ ಕನ್ಸಿಡರ್ ಮಾಡು. ಗಿಫ್ಟ್ ನಿಫ್ಟಿ ಕೂಡ 22,720 ಇಂದ ಕೆಳಗಡೆ ಆಲ್ಮೋಸ್ಟ್ 22,520 ಹತ್ರ ಬಂದಿದ್ದು, ಈಗ 22,650 ಹತ್ರ ಟ್ರೇಡ್ ಆಗ್ತಾ ಇದೆ. ನಿಫ್ಟಿ ಏನಾದ್ರು ಗುರುವಾರ ದಿನ ಅರೌಂಡ್ 50 ಪಾಯಿಂಟ್ಸ್ ವರೆಗೆ ಗ್ಯಾಪ್ ಡೌನ್ ನೋಡೋ ಚಾನ್ಸಸ್ ಇದೆ. ಸೊ ಇದನ್ನ ಇಟ್ಕೊಂಡು ನಾವು ಈಗ ನಿಫ್ಟಿ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ 2 ಮೇ ಗುರುವಾರದ ಟ್ರೇಡಿಂಗ್ ಗೆ. ಸೊ 2 ಮೇ ಇಂಡಿಯನ್ ಮಾರ್ಕೆಟ್ ಓಪನ್ ಆಗ್ಬೇಕಾದ್ರೆ ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಗ್ಯಾಪ್ ಡೌನ್ 50ರಿಂದ 100 ಪಾಯಿಂಟ್ಸ್ ವರೆಗೆ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ಮೇಲೆ ಇಮಿಡಿಯೇಟ್ ಆಗಿ ನಿಫ್ಟಿಗೆ ಸಪೋರ್ಟ್ ಬರ್ತಾ ಇರೋದು 10 ಡೇ ಮೂವಿಂಗ್ ಆವರೇಜ್, ಅದು 22,500 ಹತ್ರ. ಸೊ ನಿಫ್ಟಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಇನ್ನು ಸ್ವಲ್ಪ ಕೆಳಗಡೆ ಬಂದ್ರೆ 22,500 ಇಂದ 400 ಲೆವೆಲ್ ಅಲ್ಲಿ ಪೊಸಿಷನಲ್ ಕಾಲ್ ಪೊಸಿಷನ್ಸ್ ನ ತಗೋಬಹುದು. 22,400 ಕೆಳಗಡೆ ಕ್ಲೋಸಿಂಗ್ ಸ್ಟಾಪ್ ಲಾಸ್ ನ ಇಟ್ಕೋಬಹುದಾಗುತ್ತೆ. ಸೊ ಈ ಲೆವೆಲ್ ಇಂದ ಸಪೋರ್ಟ್ ತಗೊಂಡು ನಿಫ್ಟಿ ರಿಕವರಿ ಆಗೋಕೆ ಶುರು ಆದ್ರೆ ಗುರುವಾರ ದಿನಕ್ಕೆ 22,600 ಇಂದ 700 ಲೆವೆಲ್ಸ್ ನ ನಾವು ನೋಡಬಹುದಾಗಿದೆ. ಇನ್ನು 600-700 ಹತ್ರದಲ್ಲಿ ಏನಾದ್ರು ಕ್ಲೋಸಿಂಗ್ ಬಂತು ಅಂತಂದ್ರೆ ಈ ಅಪ್ಪು ಕಂಟಿನ್ಯೂ ಆಗಿ ನಿಫ್ಟಿನ ಹೊಸ ಲೈಫ್ ಟೈಮ್ ಹಾಗೂ ಸೈಕಾಲಜಿಕಲ್ ಲೆವೆಲ್ 23,000 ನ ನಾವು ಮೇ ಫಸ್ಟ್ ವೀಕ್ ಅಲ್ಲಿ ನೋಡೋ ಚಾನ್ಸಸ್ ಇದೆ. ಸೊ ಪೊಸಿಷನಲ್ ಟ್ರೇಡರ್ಸ್ ನಿಫ್ಟಿ ಏನಾದ್ರು 22,400-500 ಹತ್ರ ಸಿಕ್ಕರೆ ಇಲ್ಲಿ ನಾವು ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಕ್ಲೋಸಿಂಗ್ 22,400 ಮೇಲೆ ಇರೋವರೆಗೂ ನಾವು ಕಾಲ್ ಪೊಸಿಷನ್ಸ್ ಅಲ್ಲಿ ಇರಬಹುದು. ಇನ್ನು 22,400 ಕೆಳಗಡೆ ನಿಫ್ಟಿ ಏನಾದ್ರು ಕ್ಲೋಸಿಂಗ್ ಕಾಣೋಕೆ ಶುರು ಆದ್ರೆ ಅಲ್ಲಿಂದ ಹೆಚ್ಚಿನ ಕರೆಕ್ಷನ್ 22,150 ನ ನೋಡೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕೂಡ ನಾವು ಪಾಯಿಂಟ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್. ಅದು ಈಗ ಬ್ಯಾಂಕ್ ನಿಫ್ಟಿ ಬರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಆಲ್ಮೋಸ್ಟ್ ಫ್ಲಾಟ್ ಅಲ್ಲಿ ಇದ್ದು ಆಫ್ಟರ್ 2 PM ಒಂದು ಒಳ್ಳೆ ಅಪ್ಮೂವ್ ಬಂದಿತ್ತು. ಸೊ ಈ ಅಪ್ಮೂವ್ ಫಾಲ್ಸ್ ಬ್ರೇಕ್ಔಟ್ ಆಗಿತ್ತು. ಸೊ ಇಲ್ಲಿ ತುಂಬಾ ಪುಟ್ ರೈಟರ್ಸ್ ಟ್ರ್ಯಾಪ್ ಆಗಿರ್ತಾರೆ. ಇಲ್ಲಿ ಬಂದಿರೋ ಫಾಲ್ಸ್ ಬ್ರೇಕ್ಔಟ್ ಆಫ್ಟರ್ 230 ಇಲ್ಲಿಂದ ಬ್ಯಾಂಕ್ ನಿಫ್ಟಿನ ಡೈರೆಕ್ಟ್ ಆಗಿ 49,291 ಹತ್ರ ಬಂದು ಕ್ಲೋಸಿಂಗ್ ನ ತೋರಿಸಿದೆ. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 49,396 ಹತ್ರ ಬರ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು 2 ಮೇ ಗ್ಯಾಪ್ ಡೌನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಬ್ಯಾಂಕ್ ನಿಫ್ಟಿಗೆ 49,000 ಹತ್ರ ಸೈಕಾಲಜಿಕಲ್ ಸಪೋರ್ಟ್ ಇರುತ್ತೆ. ಇನ್ನು ಕೆಳಗಡೆ ಬಂದ್ರೆ 48,700 ಹತ್ರ 10 ಡೇ ಮೂವಿಂಗ್ ಆವರೇಜ್ ಇದೆ. ಸೊ ಬ್ಯಾಂಕ್ ನಿಫ್ಟಿ ನಮಗೆ 49,000 ಕೆಳಗಡೆ ಹಾಗೂ 48,700 ಮೇಲೆ ಸಿಕ್ಕರೆ ಇಲ್ಲಿ ಪೊಸಿಷನಲ್ ಕಾಲ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ರಿಕವರಿ
ನಿಫ್ಟಿ ರೀತಿನೇ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಕಮಿಂಗ್ 1 ವೀಕ್ ಅಲ್ಲಿ ಮೇ ಮಂತ್ ಅಲ್ಲಿ ಈ ರಿಕವರಿ ನಮಗೆ 50,400 ಇಂದ 600 ನಮ್ಮ ಫೈನಲ್ ಟಾರ್ಗೆಟ್ ವರೆಗೆ ನಾವು ಮೇ ಫಸ್ಟ್ ವೀಕ್ ಅಲ್ಲಿ ಬ್ಯಾಂಕ್ ನಿಫ್ಟಿನ ನೋಡ್ಬೋದಾಗಿದೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಕರ್ನಾಟಕ.